ನಮಸ್ಕಾರ, ಎಲ್ಲ ಹೆಂಗಿದ್ದೀರಾ? ನೋಡ್ರಿ, ಇವತ್ತು ನಾನು ನಮ್ಮ ಫ್ರೆಂಡ್ ಸುಹಾಸ್, ಸಂಜು ಇಬ್ಬರು ಸೇರಿ ದೇವರಾಯನದುರ್ಗ ಅಂತ ಹೊರಟಿದ್ದೀವಿ. ನೋಡೋಣ, ಇವಾಗ ಟೈಮ್ ಬಂದು 12:30 ಆಗಿರ್ಬೋದಲ್ಲ ಅದು. ಕರೆಕ್ಟ್ 12:30 ಈಗ ಬಿಡ್ತಾ ಇದ್ದೀವಿ. ಬನ್ನಿ, ನೆಕ್ಸ್ಟ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಬನ್ನಿ ಹೋಗೋಣ. ನೋಡಿ ಸ್ನೇಹಿತರೆ, ಗಾಡಿ ರೆಡಿ ಇದೆ. ಈಗ ಚೈನ್ ಲೂಬೆಲ್ಲ ಹಾಕಿ ನೀಟಾಗಿ ರೆಡಿ ಮಾಡಿದ್ದೀನಿ ಗಾಡಿನ. ಜಸ್ಟ್ ಈಗ ದೇವರಾಯನದುರ್ಗ ಹೊರಡೋದು. ಏನು ಹೆವಿ ಗಾಡಿಗಳಪ್ಪ. ಓಹೋ ಹೋ ಹೋ ಅಣ್ಣಯ್ಯ ಮುಂದೆ ನೋಡ್ತಾನೆ ಇಲ್ಲ, ಸೀದಾ ಬಂದು ಇಕ್ಕಿರೋ ನನಗೆ. ಸೊ ಇದು ನೋಡ್ರಿ, NH ಜಾಯ್ನ್ ಆಗ್ತೀವಿ. ಇಲ್ಲಿ ಯಾರು ನನ್ನ ಪೂರ್ತಿ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆ ಒಂದು ಮಾತು. ಇವಾಗ ಏನಪ್ಪ ಒಂದು ಅಪ್ಡೇಟ್ ಅಂತ ಅನ್ಕೊಳ್ರಿ. ಏನದು ಅಪ್ಡೇಟು ಅಂದರೆ, ಒಂದು ಅತಿ ಶೀಘ್ರದಲ್ಲಿ ಒಂದು ಲಾಂಗ್ ರೈಡ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಹಂಗಾಗಿ ಯಾರಾದರೂ ಇಂಟ್ರೆಸ್ಟ್ ಇರೋರು ಬೇಕಾದ್ರೆ ಜಾಯ್ನ್ ಆಗ್ಬೋದು. ಯಾವತ್ತು ಸ್ಟಾರ್ಟ್ ಮಾಡ್ತೀವಿ ಅವಾಗ ಒಂದು 4-5 ವಾರಕ್ಕೆ ಮುಂಚೆನೇ ಹೇಳ್ತೀನಿ, ಅಪ್ಡೇಟ್ಸ್ ಕೊಡ್ತೀನಿ. ಬಂದು ನಮ್ಮ ಜೊತೆ ಜಾಯ್ನ್ ಆಗ್ಬೋದು. 2 days ಟ್ರಿಪ್ ಆಗಿರ್ತದೋ. ಆರಾಮಾಗೆ ಪ್ಲೇಸ್ ಯಾವ ಕಡೆ ಅಂತ ಇನ್ನೂ ಫೈನಲೈಸ್ ಮಾಡಿಲ್ಲ. ಒಂದು ಹೋದ್ರೆ ಮಂಗಳೂರು ಕಡೆ ಹೋಗ್ಬೋದು. ಮಂಗಳೂರು ಮತ್ತು ಕಾರವಾರದ ಹತ್ರವರೆಗೂ ಹೋಗಿ ಬರ್ಬೋದು. ಇಲ್ಲ ಅಂದರೆ ಈ ಕಡೆ ಶಿವಮೊಗ್ಗ, ತೀರ್ಥಹಳ್ಳಿ, ಸಾಗರ ಈ ಥರ ನೋಡ್ಕೊಂಬರ್ಬೋದು. ನೋಡೋಣ ಯಾವುದು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಇನ್ನೂ ನೋಡಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಇದೊಂದು ಚಿಕ್ಕದಾಗೆ ಲೈಟಾಗಿ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಯಾರಾದರೂ ನಮ್ಮ ಜೊತೆ ರೈಡಲ್ಲಿ ಭಾಗವಹಿಸೋರು ಇದ್ದರೆ ಬಂದು ಭಾಗವಹಿಸ್ಬೋದು. ಕಮೆಂಟ್ಸ್ ಮಾಡಿ, ಕಮೆಂಟ್ಸಲ್ಲಿ ತಿಳಿಸಿ. ಯಾರು ಬರ್ತೀರಾ ಅವರು ಕಮೆಂಟ್ಸಲ್ಲಿ ಹಾಕಿದ್ರೆ ನೆಕ್ಸ್ಟು ನಾನು ನಂಬರ್ ಕೊಡ್ತೀನಿ. ಈ ನಂಬರ್ ಕಾಲ್ ಮಾಡಿಕೊಂಡು ನನ್ನ ಜೊತೆ ಬರ್ಬೋದು. ನೋಡ್ರಿ, NH ಜಾಯ್ನ್ ಆದ್ವಿ. ಇದು ದಾಬಾಸ್ಪೇಟೆ ರೋಡ್. ಇದು ನಮ್ಮ ದೊಡ್ಡಬಳ್ಳಾಪುರದಿಂದ ದಾಬಾಸ್ಪೇಟೆ ರೋಡ್. ಇದು ದಾಬಾಸ್ಪೇಟೆಯಿಂದ ಬರ್ತಾ ಇದು ಮೊದಲನೇ ಟೋಲ್ ಸಿಗುತ್ತೆ. 2ನೇ ಟೋಲು ದೇವನಹಳ್ಳಿ ಟೋಲ್ ಸಿಗುತ್ತೆ. 2 ವೀಲರ್ಗೂ ಬಿಟ್ಟಂಗಿಲ್ಲ ಅವ್ರ ಜಾಗನ. ಏನು ಹಿಂಗೆ ಆದರೆ ಮುಂದಕ್ಕೆ 2 ವೀಲರ್ಗೂ ಟೋಲುಗಳು ಕಟ್ಟಿಸ್ಕೊಂಡ್ಬಿಡ್ತಾರೆ. ಏನು ಕತೆನೋ ಜನಗಳು. ಒಂದು ಟೀ ಅಂಗಡಿ ಇಲ್ಲ, ಏನಿಲ್ಲ. ಹೆಂಗೆ ಕತೆ? ತುಂಬ ದಿನ ಆದಮೇಲೆ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ತಿರ್ಗಾ. ಇದು ಮೊದಲನೇದು ದೇವರಾಯನದುರ್ಗ. ಇಲ್ಲಿ ಟೀ ಅಂಗಡಿ ಇದೆ. ಸ್ವಲ್ಪ ಟೀ ಏನಾದರೂ ಕುಡ್ಕೊಂಡು ಹೋಗೋಣ. ಇನ್ನೊಂದು 25 ಕಿಲೋಮೀಟರ್ಸ್ ಇದೆ. ಆರಾಮಾಗಿ ಹೋಗ್ಬೋದು, ಏನು ತೊಂದರೆ ಇಲ್ಲ. ಆರಾಮಾಗಿ ಹೋಗುವ. ಟೀ ಆಯ್ತಾ? 2 ಟೀ ಹಿಂಗೆ. ಟೀ ಏನನ್ನ ಕುಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಹೋಗೋಣ. ಟೀ ಎಲ್ಲ ಕುಡ್ದಿದ್ದಾಯ್ತು. ಈಗ ನಾವು ನಮ್ಮ ಪಯಣನ ಮುಂದುವರ್ಸೋದು. ಇಂತೂ ದಾಬಾಸ್ಪೇಟೆ ಬಂದ್ವಿ. ದಾಬಾಸ್ಪೇಟೆ ರೀಚ್ ಆದ್ವಿ. ಇಲ್ಲಿ ರೈಟ್ ತಗೋಬೇಕು. ಲೆಫ್ಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಹೋದ್ರೆ ನಾವು ಸಿಟಿಗೆ ಹೋಗ್ತೀವಿ. ಸಿಟಿ ಕಡೆಯಿಂದ ಏನಾದರೂ ದೇವರಾಯನದುರ್ಗ ಬರಬೇಕು ಅಂದರೆ ಲೆಫ್ಟ್ ಸೈಡಿಂದ ಸ್ಟ್ರೈಟ್ ಬರಬೇಕು. ಸ್ಟ್ರೈಟ್ ಬಂದರೆ ನೀವು ಸೀದಾ ಸಿದ್ಧಗಂಗೆ ಮಠದ ಪಕ್ಕದಲ್ಲಿ ರೈಟ್ ತಗೋಬೇಕು. ನಾವು ಇಲ್ಲೇ ರೈಟ್ ತಗೋತೀವಿ. ಹಿಂಗೆ ಸ್ಟ್ರೈಟ್ ಹೋದ್ರೆ ಶಿವಗಂಗೆ ಬೆಟ್ಟ ಹೋಗ್ತಿದೆ. ಇಲ್ಲಿ ನಾವು ರೈಟ್ ತಗೊತಾ ಇದ್ದೀವಿ. ರೈಟ್ ತಗೊಂಡ್ರೆ ಸೀದಾ ದೇವರಾಯನದುರ್ಗಕ್ಕೆ ಹೋಗುವ ಜಾಗ. ನೋಡ್ರಿ, ಇಲ್ಲೆಲ್ಲ ಹಾಕಿಲ್ಲ. ಪಾವಗಡ ರೋಡು. ಇದೇ ರೋಡಲ್ಲಿ ನಾವು ಹೋಗ್ಬೇಕಾಗಿರೋದು. ಈ ರೋಡಲ್ಲಿ ಹೋದ್ರೆ ನಾವು
ಸೇಫ್ ಆಗಿ ದೇವರಾಯನದುರ್ಗ ಹೋಗಿ ತಲುಪ್ತೀವಿ. ಗರವನಹಳ್ಳಿ 36 ಕಿಲೋಮೀಟರ್, ಮಧುಗಿರಿ 54, ಪಾವಗಡ 106. ಇದೇ ರೋಡಲ್ಲಿ ಹೋಗ್ಬೇಕಾರ್ದು. ನೋಡಿ ಇಲ್ಲಿ ಏನೋ ಆಕ್ಸಿಡೆಂಟ್ ಆಗಿದೆ. ನಿಧಾನ ಬರಲ್ಲ ಗುರು, ಜನಗಳು ಫಾಸ್ಟ್ ಆಗಿ ಬರ್ತಾರೆ, ಹಿಂದೆ ನೋಡಲ್ಲ ಮುಂದೆ ನೋಡಲ್ಲ. ಓ ಇನ್ನ ಚಿಕ್ಕ ಹುಡುಗಿ ಗುರು ಬಂದು ಗುದ್ದಿರ್ತಾರೆ. ಬಂದು ಗುದ್ದಿ ನೋಡ್ರಿ, ಹುಷಾರಾಗಿ ಹೋಗ್ಲಿಲ್ಲ ಅಂದ್ರೆ ಇವೆಲ್ಲ ಆತವೆ. ಕೆಲವೊಂದು ಟೈಮಲ್ಲಿ ನಾವ್ ಎಷ್ಟು ಹುಷಾರಾಗಿದ್ರು ಏನೋ ಒಂದು ಆಗ್ತಾನೆ ಇರ್ತವೆ. ನೋಡಿ ಸ್ನೇಹಿತರೆ ಬಂದ್ವಿ. ದೇವರಾಯನದುರ್ಗ ಲೆಫ್ಟ್ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯ ದೇವರಾಯನದುರ್ಗ ಸುಸ್ವಾಗತ. ಇಲ್ಲಿಂದ ದೇವರಾಯನದುರ್ಗ ಸ್ಟಾರ್ಟ್. ಅಲ್ಲಿ ಮುಂದೆ ಆಗ್ತೀನಿ. ಬೆಟ್ಟಗಳ ಸಾಲು ಬಂತು. ನಮ್ಗೆ ಅಸ್ಲಿ ತಿರುವು ಬರೋದು ಇನ್ನು ಮುಂದೆಗಡೆ. ಆಹಾ ಏನ್ ವ್ಯೂ ರೀ, ಸಖತ್ತಾಗೈತೆ ವ್ಯೂ. ಓ ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ, ಯಾರು ಬರಕ್ ಆಗೋದಿಲ್ಲ. ಮುಂಚೆ ಇಲ್ಲೆಲ್ಲ ಹೋಗಿದ್ದೀವಿ. ಸೊ ಏನಾದರೂ ಓಪನ್ ಇದ್ರೆ ಹೋಗಿ ಬರ್ಬೋದಿತ್ತು, ಎಲ್ಲೂ ಹೋಗಕ್ ಆಗೋದಿಲ್ಲ. ಈಗ ಎಲ್ಲ ತಂತಿ ಬೇಲಿಗಳು ಹಾಕ್ಬಿಟ್ಟಿದ್ದಾರೆ. ಫ್ಯಾಮಿಲೀಸ್ಗಿನ್ನ ಲವರ್ಸ್ ಜಾಸ್ತಿ ಬರ್ತಾರೆ ಅಂತ ಹೇಳಿ ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಇನ್ನೊಂದು ನೀರಿದೆಯಲ್ಲ, ಏನಾನ ಈಜಿಗೆ ಜಾಡಕ್ ಹೋಗಿ ಬಿದ್ದು ಏನಾದ್ರು ಆದ್ರೆ ಸಖತ್ತಾಗೈತೆ. ಒಂದು ಫೋಟೋ ಹಾಕೋಣ ಇಲ್ಲಿ. ಇನ್ನೊಂದು ಫೋಟೋ, ಒಂದು ಒಳ್ಳೆ ಫೋಟೋ ಹಾಕೊಂಡು ಈಗ ಮುಂದೆ ಸಾಗುತ್ತಿದೆ ಪಯಣ. ಇಲ್ಲಿ ನಾವು ರೈಟ್ ತಗೋಬೇಕು. ನೋಡ್ರಿ, ನಾವೇನ ಸಿಟಿ ಕಡೆಯಿಂದ ಬರೋದು ಅಂತ ಹೇಳಿದ್ನಲ್ಲ, ಈ ಕಡೆ ರೋಡಿಂದ ಬರ್ತೀವಿ ನಾವು. ಇದು ಅಸಲಿ ದೇವರಾಯನದುರ್ಗಕ್ಕೆ ಹೋಗುವ ದಾರಿ ಅಲ್ಲ ಅಂಜಿತು? ನಾಮಚ್ಚಲುಮೆ ಸಿದ್ಧಗಂಗೆ ಮಠ ಹಂಗ ಹೋಗೋದು ಅಲ್ಲಿಗೆ. ಜಾಗ ಮಾತ್ರ ತಣ್ಣಗೈತೆ, ಒಂಥರ ಫೀಲು ಫುಲ್ಲು ಕೂಲಾಗೈತಿ ಇಲ್ಲಿ. ಇನ್ನ ನಾವು ಬೆಟ್ಟದ ಮೇಲೆ ಅಲ್ಲಿ ಕಾಣಿಸ್ತಿದ್ದಿಲ್ಲ, ಅಲ್ಲಿಗೆ ನಾವು ಅಲ್ಲಿಗೋದ್ರೆ ಇನ್ನೂ ಸಖತ್ತಾಗಿರ್ತೈತೆ ಜಾಗ. ಓ ಇಲ್ಲಿ ಏನೋ ಐತೆ, ದೇವರಾಯನದುರ್ಗ ಬಂದೇ ಬಿಟ್ವಿ. ನಮ್ಗೆ ಆ ಕಡೆಯಿಂದ ಬಂತು ಅಂದ್ರೆ ಕಾಡು ಜಾಸ್ತಿ ಸಿಗುತ್ತೆ ಅದು, ಬಟ್ ಈ ಕಡೆಯಿಂದ ಏನು ಅಷ್ಟಿಲ್ಲ. ಏನು ಎಂಟ್ರಿ ಫೀಸ್ ಆಯ್ತಾ? ಎಂಟ್ರಿ ಫೀಸ್ ಇದೆ, 10 ರೂಪಾಯಿ ಫೀಸ್. ಗ್ರಾಮ ಪಂಚಾಯತಿ ಮೂಡಿಗೆರೆ, ದೇವರಾಯನದುರ್ಗ, ತುಮಕೂರು ತಾಲೂಕು. ಫಸ್ಟು ಮೇಲೆ ಹೋಗಿ ಬಂದ್ಬಿಡೋಣ. ನೈಸ್ ರೋಡ್.
ಮೇಲ್ಗಡೆ ಒಂದು ಒಳ್ಳೆ ವ್ಯೂ ಸಿಗ್ಬೋದು ಇಲ್ಲಿ. ನೋಡೋಣ, ಇಲ್ಲಿ ಮೇಲೆ ಬಂದಿರೋದು ಜಾಸ್ತಿ ಕಡಿಮೆ, ನಾನು ಜಾಸ್ತಿ ಇಲ್ಲಿ ಬಂದಿಲ್ಲ. ಹಾ, ಇವಾಗ ಪರವಾಗಿಲ್ಲ, ರೋಡ್ ಚೆನ್ನಾಗಿ ಮಾಡವ್ರೆ. ಮುಂಚೆ ಹೋಗೋದಕ್ಕೆ ಒಂಥರ ಹಿಂಸೆ ಆಗೋದಿಲ್ಲ. ಹಾ, ಅಲ್ಲಿ ಹೈವೇಲಿ ರೂಮ್ ಸಿಗುತ್ತಾ? ರೂಮ್ ಸಿಗ್ತೈತೆ ಹೈವೇಲಿ? ಹಾ 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 ನೋಡಿ, ರೆಕಮೆಂಡೇಶನ್ ಮೇಲೆ ಬಂದ್ರೆ ಮೇಲೆ ಹೈವೇಲಿ ರೂಮ್ ಸಿಗುತ್ತೆ. ಹಾ 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 ಅಂದ್ರೆ ವೆದರ್ ಸಖತ್ತಾಗಿರ್ತೈತೆ. ಕರಡಿಗಳೆಲ್ಲ ಜಾಸ್ತಿ ಅನ್ಕೊಂತೀನಿ ಇಲ್ಲಿ ಅಲ್ಲ? ಕರಡಿಗಳೆಲ್ಲ ಜಾಸ್ತಿ ಇದಾವಂತೆ. ಕರಡಿ, ಚಿರತೆ, ಮಾಮೂಲಿ ಕಾಡಂದ್ಮೇಲೆ ಅವೆಲ್ಲ ಇದ್ದೇ ಇರ್ತಿದೆ. ನೋಡಿ, ಇಷ್ಟು ಚೆನ್ನಾಗಿ ಬೇಸಿಗೆಯಲ್ಲೇ ಬಂದಿದ್ದೀವಿ. ರೋಡ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಸೊ ಹಂಗಾಗಿ ಏನು ತೊಂದರೆ ಇಲ್ಲ, ಆರಾಮಾಗಿ ಹೋಗ್ಬೋದು. ಕೂಲಾಗಿ ಐತೆ ವೆದರ್. ಮೇಲೆ ಮೇಲೆ ಬರ್ತಾ 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 ಫುಲ್ ವೆದರ್ ಎಲ್ಲ ಪೂರ್ತಿ ಕೂಲಾಗಿ ಆಗೋಯ್ತು. ತಣ್ಣಗೈತಿ ಇಲ್ಲಿ. ನನ್ನ ಗಾಡಿನೂ ಅಷ್ಟೇ, ಆರಾಮಾಗಿ ಹೋಗ್ತಾ ಇದ್ವಿ ಈಸಿಯಾಗಿ. ಮೇಲೆ ಬಂದ್ವಿ. ಮೇಲೆ ವ್ಯೂ ಪಾಯಿಂಟ್ಗೆ ಹೋಗೋದು ರೋಡು ಇದೆ ಅನ್ಸುತ್ತೆ. ಮಸ್ತ್ ಸಖತ್ತಾಗಿದೆ ರೋಡು. ಜಾಗ ಮಾತ್ರ ಬೆಳಗ್ಗೆ ಹೊತ್ತು ಬರ್ಬೇಕು. ಬೆಳಗ್ಗೆ ಒಂದು 6-6:30ಗೆಲ್ಲ ನಾವು ಇಲ್ಲಿದ್ರೆ, 6-6:30 ಒಳಗಡೆ ಬಂದ್ರೆ ನಾವು ಒಳ್ಳೆ ವ್ಯೂ ನೋಡ್ಬೋದು ಇಲ್ಲಿ. ಸ್ವಲ್ಪ ಹೊತ್ತು ಆಹಾ, ನೋಡ್ರಿ ಹೆಂಗಿದೆ ಜಾಗ. JCB ತುಮಕೂರು ಜಿಲ್ಲೆ, ತುಮಕೂರು ತಾಲೂಕು ಅಂತ ಬಂದ್ರೆ ನಮ್ಮ ನರಸಿಂಹಣ್ಣ ನೆನಪಾಗ್ತಾನೆ. ನೋಡ್ರಿ, ಇದು ಇನ್ನು ಹೊಸದಾಗೆ ರೂಮ್ಸ್ಗಳೆಲ್ಲ ಕಟ್ತಾ ಇದಾರೆ ಇನ್ನು. ಇಲ್ಲಿ ಬಂದೇ ಇಲ್ಲ ಅಂಜು, ನಾನು ಇಲ್ಲಿ ಯಾವತ್ತೂ ನಾನು ಬಂದಿಲ್ಲ. ಇಲ್ಲಿ ಮೇಲಕ್ಕೆ ಯಾವತ್ತೂ ಬಂದಿಲ್ಲ. ಇದೇ ಫಸ್ಟ್ ಟೈಮ್ ಬರ್ತಾರದು. ಮರಗಳೆಲ್ಲ ನೋಡಿ ಹೆಂಗ್ ಒಣಗೋಗ್ಬಿಟ್ಟಿದೆ. ವ್ಯೂ ಚೆನ್ನಾಗಿರ್ತಿತ್ತ ಇಲ್ಲಿ? ವಿವೋ ನೋ ಎಂಟ್ರಿ ಅಂತ ಆಯ್ತು ಇಲ್ಲಿ ಬೋರ್ಡು. ಮತ್ತೆ ವ್ಯೂ ಎಲ್ಲಿರೋದು ನಮ್ಗೆ? ಅದೇನಲ್ಲ ಪೊಲೀಸ್ ಪ್ರವಾಸಿ ತಾಣ ಕೇಂದ್ರ. ಹಾ 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 ಅಲ್ಲಿ ಹೋಗ್ಬಿಟ್ಟು ಬರೋಣ. ಗಾಡಿ ಇಲ್ಲ, ಸೈಡ್ಗೆ ಹಾಕ್ತೀನಿ. ಎಲ್ಲ ಹಾಕ್ಲಿ ಗಾಡಿ? ಇಲ್ಲ ಹಾಕ್ತೀನಿ. ಈಗ ಒಂದು ಒಳ್ಳೆ ವ್ಯೂ ಪಾಯಿಂಟ್ ನೋಡೋಣ ಅಂತ ಹೇಳಿ ಹೋಗ್ತಾ ಇದೀವಿ. ನೋಡ್ರಿ ಹಿಂಗಿದೆ ಜಾಗ. ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು ಇಲ್ಲಿ, ಇಲ್ಲಾಂದ್ರೆ ಜಾರ್ ಬೀಳ್ತೀವಿ. ನಾನು ಇಲ್ಲಿ ಮೇಲ್ಗಡೆ ಒಳ್ಳೆ ವ್ಯೂ ಪಾಯಿಂಟ್ ಸಿಗ್ಬೋದು ಅಂತ ಅನ್ಕೊಂಡೆ. ಅಲ್ಲಿ ಹಾ, ಹಿಂಗೆ ಹೋಗೋಣ. ಯಾವ್ದೋ ಹಳೆ ಬಿಲ್ಡಿಂಗು. ಸನ್ರೈಸು ಸನ್ಸೆಟ್ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ ಸ್ನೇಹಿತರೆ ಇಲ್ಲಿ. ನೋಡ್ರಿ ಹೆಂಗಿದೆ.
ಹಾ ಆಹಾ ಬೋರ್ಡ್ ಗುಂಡಾಗ್ಬಿಟ್ಟಿದ್ದೀನಿ. ಮೊನ್ನೆ ತಿರುಪ್ತಿಗೆ ಹೋಗಿದ್ದೆ, ಸೊ ಹಂಗಾಗಿ ಗುಂಡು ಕೊಟ್ಟು ಬಂದಿರೋದು. ನೋಡ್ರಿ ಜಾಗ ಎಷ್ಟು ಪೀಸ್ಫುಲ್ ಆಗಿದೆ. ಮುಂದೆ ಇರೋದು ಐಬಿ ಅಲ್ಲ ಅಂಜು? ಅದು ಐಬಿ. ಅಲ್ಲಿ ಆ ಕಡೆ ಆಂಟನ ಕಾಣಿಸ್ತಿರೋದು ಐಬಿ. ನೋಡ್ರಿ ಇದು ಒಂದು ಬಾಳ ಬಿದ್ದ ಮನೆ. ಸೊ ಹಿಂಗ್ ಬಂದ್ರೆ ಇಲ್ಲೊಂದು ವಿಸಿಟಿಂಗ್ ಪ್ಲೇಸಸ್ ಅಂತ ಹೇಳಿ ಇದೊಂದು ಅಷ್ಟೇ ಇಲ್ಲಿರೋ ಜಾಗ. ಇನ್ ಬಿಟ್ರೆ ಇನ್ ಕೆಳಗಡೆ ವ್ಯೂ ಪಾಯಿಂಟ್ ಇನ್ನೂ ಸಖತ್ತಾಗಿದೆ. ನೋಡ್ರಿ ನಾವು ಬಂದಿದ್ ರೋಡ್ ಇದು, ಹಿಂಗ್ ಬಂದ್ವಿ, ಸಖತ್ತಾಗೈತೆ ಮಾತ್ರ ಜಾಗ. ಅಲ್ಲೇನೋ ಮಂಟಪ ಐತಲ್ಲ ಅಂಚ, ಅಲ್ಲಿ ಮೇಲೆಗಡೆ ಅಲ್ಲಿ ಹೋಗ್ಬೋದಾ? ಅಲ್ಲಿ ಹೋಗೋದಕ್ಕೆ ಅಂದ್ರೆ ಮಾಮೂಲಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ಹೌದು, ದೇವಸ್ಥಾನ ಇದೆ, ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿ ಕರೆಕ್ಟ್ ಮೇಲೆಗಡೆ. ಆ ದೇವಸ್ಥಾನದಿಂದ ಮೇಲಕ್ಕೆ ಹೋಗ್ಬೇಕಲ್ಲ, ಮಂಟಪಕ್ಕೆ ಹೋಗ್ಬೇಕಂದ್ರೆ. ಓಕೆ ಓಕೆ ಓಕೆ. ನೋಡ್ರಿ ಹಿಂಗ್ ಕಾಣಿಸುತ್ತೆ ನೋಡಕ್ಕೆ. ಅದು ಈಗ ನಡೆಯೋದಕ್ಕಾಗಲ್ಲ, ಬಿಸಿಲಿದೆಯಲ್ಲ, ಬಿಸಿಲು ಜಾಸ್ತಿ, ಹಾಗಾಗಿ ಜಾಸ್ತಿ ನಡೆಯಕ್ಕಾಗಲ್ಲ. ಏನ್ ಹೆಸರು ಹಾಕಿಸ್ಕೊಂಡಿರೋರೇನೆ ಆಗ್ತಾ ಇಲ್ಲ, ಕಲ್ಲಿದ್ಲಾಗ ಬರೋದ್ರೆ ಬದುಕ್ತಾರೇನ್ರಿ ಸ್ವಾಮಿ. ನೋಡ್ರಿ ಎಂತೆಂತ ಜನಗಳಿದೆ. ಅಚ್ಚೆ ಹಾಕಿಸ್ಕೊಂಡಿರೋರು ನಮ್ ಜೊತೆಗಿರಲ್ಲ, ಇನ್ ಕಾಲ ಮೇಲೆ ಅದು ಈಜಲ್ ಬರೋದವ್ರು ನಮ್ ಜೊತೆ ಇರ್ತಾರ. ಏನಂತ ಬರೀತೀರ ಸ್ನೇಹಿತರೆ ನೀವು? ಆ ಡೈಲಾಗು, ಟೈಮಿಂಗು, ರೈಮಿಂಗು ಅಣ್ಣಂಗ್ ಬಿಟ್ರೆ ಇನ್ಯಾರಿಗೂ ಬರಲ್ಲ. ಓ ನೋಡ್ರಿ, ಅಲ್ಲಿ ಬರುವ ಕೆಳಗಡೆಯಿಂದ ನೋಡಿದ್ವಿ ಈ ಜಾಗನ. ನೋಡಿ ಸ್ನೇಹಿತರೆ, ನಾವು ಬಂದಿದ್ದು ಅಲ್ಲಿಂದ. ಅಲ್ಲಿ ನೀರ್ ಇದೆಯಲ್ಲ, ನೀರ್ ಹತ್ರ ಅಲ್ಲಿ ಫೋಟೋ ತಗೊಂಡು ಅಲ್ಲಿಂದ ಹಿಂಗ್ ಬಂದು ಹಿಂಗ್ ಇಲ್ಲೆಲ್ಲೋ ಹಿಂಗ್ ಈ ಕಡೆಯಿಂದ ಬಂದಿರೋದು, ಹಿಂದೆಯಿಂದ ಹಸಿ ಇಲ್ಲಿಗೆ ಬಂದಿರೋದು ನಾವು. ಶಬಾಷ್ ಗುರುವೇ. ಇನ್ನ ಇಲ್ಲಿಂದ ಮೂವ್ ಆಗೋಣ. ನೆಕ್ಸ್ಟ್ ಕೆಳಗಡೆ ಎಕ್ಸ್ಪ್ಲೋರ್ ಮಾಡೋಣ. ದೇವಸ್ಥಾನ ಆ ಕಡೆ ಇದೆ, ನಾವು ಹಿಂಗೆ ಹೋಗೋದಕ್ಕೆ ಈ ಕಡೆ ಹೋಗ್ಬೋದು. ವ್ಯೂ ಪಾಯಿಂಟ್ಗೆ ಹೋಗೋದಕ್ಕೆ ಹಿಂಗಿಂದ ಹೋಗ್ಬೋದು. ಇದು ವ್ಯೂ ಪಾಯಿಂಟ್ಗೆ ಹೋಗೋದು ದಾರಿ. ನಾವು ನಡ್ಕೊಂಡ್ ಬಂದ್ರೆ ಹಿಂಗ್ ಬರೋದು ದೇವಸ್ಥಾನದ ಪಕ್ಕ. ನಡ್ಕೊಂಡು ಬರಲಿಲ್ಲ ಅಂದ್ರೆ ಈ ಕಡೆಯಿಂದ ಬರೋದು. ನೋಡ್ರಿ ಇದೆಲ್ಲ ಬೆಟ್ಟದ ಸಾಲಿದು, ಎಲ್ಲ ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್. ಇಲ್ಲೂ ಒಂದು ಕಲ್ಯಾಣಿ ತರ ಇದೆ. ಸೊ ಹಿಂಗೆ ಮೇಲೆ ಹಕ್ಕಿದ್ರೆ ನಾವು ಫ್ಯಾಮಿಲಿ ಎಲ್ಲ ಬಂದಾಗ ಇಲ್ಲಿ ಊಟಗಳೆಲ್ಲ ಮಾಡಿದ್ವಿ ಇಲ್ಲಿ ಮುಂದೆಗಡೆ ಕುತ್ಕೊಂಡು. ಸಖತ್ತು ಗಾಳಿ ಬರ್ತಿತ್ತು ಸಂಜೆ ಆದ್ಮೇಲೆ. ಇಲ್ಲಿ ಸಖತ್ತು ಗಾಳಿ. ಕೋತಿಗಳು ಜಾಸ್ತಿ ಇರ್ತವೆ, ಹುಷಾರಾಗಿರ್ಬೇಕು. ಯಾರಾದ್ರೂ ಬಂದು ಕುತ್ಕೊಂಡು ಊಟ ಮಾಡೋ ಅಂತವ್ರು ಇದ್ರೆ ಕೋತಿಗಳು ಜಾಸ್ತಿ ಇರ್ತವೆ, ಸ್ವಲ್ಪ ಹುಷಾರಾಗಿ ಬಂದು ನೋಡ್ಕೊಂಡು ಹೋಗ್ಬೇಕು. ಕರುನಹಳ್ಳಿ ದೇವ್ರನ್ನ ತರ್ತಾ ಇದ್ರಿ, ಆ ದೇವ್ರನ್ನ ಬಿಟ್ಬಿಟ್ಟು ಬರ್ತಾ ಇಲ್ಲಿಗೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ರಿ. ಇನ್ನ ಇಲ್ಲೆಲ್ಲ ಎಷ್ಟು ತರಲೆಗಳು ಮಾಡ್ತಾ ಇದ್ವಿ ಅಂದ್ರೆ, ಬಂದ್ರೆ ಜಾರ ಬಂಡಿನೇ ಕ್ರಿಯೇಟ್ ಮಾಡ್ಬಿಟ್ಟಿದೀವಿ. ಅದು ಫೋಟೋಸ್ ಯಾವ್ದಾನ ಸಿಕ್ತವನೆ ಫೋಟೋಸ್ ನಿಮ್ಗೂ ಹಾಕ್ತೀನಿ ನೋಡ್ರಿ. ಅದು ಎಷ್ಟು ತರಲೆಗಳು ಮಾಡಿದೀವಿ ಅಂದ್ರೆ ಒಂದೆರಡು ಅಲ್ಲ, ಇಲ್ಲಿ ತರಲೆ ಮಾಡಿರೋದು ಬರೀ ತೋರಿಸ್ತೀನಿ ನೋಡ್ರಿ. ನಾವ್ ಎಷ್ಟು ತರಲೆಗಳು ಅಂದ್ರೆ, ಬರ್ತಾ ಈ ಕಡೆಯಿಂದ ಹಿಂಗ್ ಬರ್ತೀವಾ ನೋಡ್ರಿ, ಇದೆ ಜಾರಬಂಡಿ. ಇಲ್ಲಿ ಬಂದು ಎಷ್ಟು ತರಲೆಗಳು ಮಾಡ್ತಾ ಇದೀವಿ ಅಂದ್ರೆ ನೋಡ್ರಿ. ಓ ನಿಧಾನ, ಇಲ್ಲೇ ಹೋಗ್ಬಿಡ್ತಿದ್ದೆ ಜಾರಬಂಡಿ. ಅಂದ್ರೆ ಸಖತ್ ಸ್ಲೋಪ್ ಐತೆ, ಮತ್ತೆ ನೈಸ್ ಜಾಗ ನೋಡ್ರಿ.
ಹಿಂಗೆ ಒಂದ್ 10 ಜನ ಕುತ್ಕೊಂಡು ಅಲ್ಲಿಂದ ಅಲ್ಲಿವರೆಗೂ ಹೋಗ್ತಾ ಇದೀವಿ ಅವಾಗ. ಬಂದು ತಿರ್ಗಾ ಕುತ್ಕೋ, ತಿರ್ಗಾ ಇಲ್ಲಿಂದ ಹೋಗು. ಈ ತರ ಎಲ್ಲ ಜಾಸ್ತಿ ತರಲೆಗಳು ಮಾಡ್ತಾ ಇದ್ವಿ ಇಲ್ಲಿ. ಆ ಫೋಟೋ ಸಿಗ್ತವನೆ ನಿಮ್ಗೆ ಒಂದು ಶೇರ್ ಮಾಡ್ತೀನಿ ನೋಡ್ರಿ. ಇವತ್ತು ಲೆಕ್ಕಕ್ಕೆ ಸ್ವಲ್ಪ ಬಿಸಿಲು ಸ್ವಲ್ಪ ಕಡಿಮೆ ಐತೆ. ಬಿಸಿಲು ಬರೋದು ಹೋಗೋದು ಕಣ್ಣ ಮುಚ್ಚಲ್ಲ ಆಡ್ತೈತೆ. ಹಂಗಾಗಿ ಸ್ವಲ್ಪ ನಡೆಯಕ್ ಆಗ್ತೈತೆ. ಇಲ್ಲ ಅಂದ್ರೆ ಈ ತಲೆ ಎಕ್ಕೊಂಡು ಹಿಂಗೆಲ್ಲ ಬರಕ್ ಆಗ್ತಾ ಇರ್ಲಿಲ್ಲ. ಜಾಸ್ತಿ ಕಷ್ಟ ಐತೆ ನೋಡ್ರಿ. ಇವಾಗ ಒಂದು ಜಾಗ ತೋರಿಸ್ತೀನಿ. ಎಷ್ಟು ತುದಿಯಲ್ಲಿದ್ದೀವಿ ಅಂದ್ರೆ ನೋಡ್ರಿ, ಹಿಂಗೆ ಬಂದ್ರೆ ಹಿಂಗೆ ತಿರುಗಿಸ್ತೀನಿ ನೋಡ್ರಿ. ಜಾಗ ಒಳ್ಳೆ ಕಾಡು. ಸೊ ಇದೆಲ್ಲ ತುಮಕೂರು ಜಿಲ್ಲೆ. ಹೌದು, ಹಿಂಗೆ ಹೋಗೋಣ. ಈಗ ಸಮಯ ಬಂದು 3 ಗಂಟೆ. ಇವಾಗ ಇಲ್ಲೆಲ್ಲ ಅವ್ರಿಗೂ ಹೊಟ್ಟೆ ಹಸಿದೈತೆ ಅಂತೇಳಿ ಮೇನ್ ಹಿಡಿತಿದ್ರು. ಅವರು ಊಟಕ್ಕೆ ಹೋಗಿದ್ದಾರೆ. ಇವಾಗ ನಾವು ಇಲ್ಲೆಲ್ಲ ಸ್ವಲ್ಪ ಲಂಚ್ ಮಾಡಿಕೊಂಡು ಹಂಗೆ ಮುಂದೆ ನೋಡೋಣ. ಇದು ದೇವಸ್ಥಾನ. ನೋಡ್ರಿ, ಇಲ್ಲಿ ಬರೋರಿಗೆ ಉಳ್ಕೊಳಕ್ಕೆ ಜಾಗ ಎಲ್ಲ ಮಾಡಿದ್ದಾರೆ, ಪರವಾಗಿಲ್ಲ. ಒಳ್ಳೆ ಟೂರಿಸ್ಟ್ ಪ್ಲೇಸ್ ಡೆವಲಪ್ಮೆಂಟ್ ಮಾಡಿದ್ದಾರೆ ಇಲ್ಲಿ. ಅಲ್ಲಿ ಮೇಲ್ಗಡೆ ಹೈವೇಲಿ ಬುಕ್ ಮಾಡ್ಬೇಕಂದ್ರೆ ಹೆಂಗಾಗ? ಹಾ, ಎಲ್ಲ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡ್ ಬರ್ಬೋದಾ? ರೂಮ್ಗಳ ಬಗ್ಗೆ ಕೇಳಿದೆ. ಒಂದು PWD ಅಲ್ಲಿ ಇದು ಮಾಡ್ಕೊಂಡು ಬುಕ್ ಮಾಡ್ಕೊಂಡ್ ಬರ್ಬೋದಂತೆ. ಹಾ, ಅಂಗಡಿಯವರು ಮಾಮ ಅವ್ರಿಗೆ ಪರಿಚಯ. ಹಾ, ಅವ್ರ ಕಡೆಯಿಂದ ಇದು ಮಾಡಿಸ್ಕೊಂಡು. ಹಾ 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 ಒಂದು PW ಅಲ್ಲಿ ಇದು ಮಾಡ್ಕೊಂಡ್ ಬರ್ಬೋದು. ಇಲ್ಲ ಇಲ್ಲಿ ಯಾರ ಲೋಕಲ್ ಅವ್ರು ಯಾರನ್ನ ಗೊತ್ತಿತ್ತು ಅಂದ್ರೆ ಅವ್ರನ್ನ ಕೇಳ್ಕೊಂಡು ರೂಮ್ ಬುಕ್ ಮಾಡ್ಕೋಬೋದು. ರೂಮ್ ಪ್ರೈಸ್ ಬಂದು 500 ರೂಪಾಯಿದೊಂದಿದೆ, 800 ರೂಪಾಯಿದಿದೆ. ಇನ್ನು ಮೇಲ್ಗಡೆ ನಾವು ಅಲ್ಲೇ ಪೊಲೀಸ್ ಅವ್ರನ್ನ ಕೇಳೋರು ಅವರೇ ಇದು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಇಲ್ಲಿ. ಸೊ ಹೆಂಗನ ಆಗಲಿ, ಹುಡುಗರು ಏನಾದರೂ ಬಂದರೆ ಆರಾಮಾಗಿ ಒಳ್ಳೆ ಚಿಲ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ನಾಮ ಚಿಲುಮೆ ಬಂದ್ವಿ. ಔಷಧಿ ಸಸ್ಯಗಳು ಮತ್ತು ಇಲ್ಲಿ ನಾಮದ ಚಿಲುಮೆ. ಇದು ನಾಮದ ಚಿಲುಮೆ. ಕಟ್ಲ. ಓಕೆ ಅವನಾ. ಓಕೆ, ಇಲ್ಲಿಗೆ ನಮ್ಮ ದೇವರಾಯನ ದುರ್ಗ ವ್ಲಾಗ್ ಮುಗಿತಾ ಬಂತು. ಮುಗೀತು ಅನ್ಕೊಡಿ. ಸೊ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಯಾರಾದರೂ ನೋಡ್ತಿದ್ರೆ, ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ, ದಯವಿಟ್ಟು ಚಾನಲ್ನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಇದೇ ಥರ ಹೊಸ ವಿಡಿಯೋಸ್ ಹಾಕ್ತಾ ಇರ್ತೀನಿ. ವಾರಕ್ಕೆ 1-2 ವಿಡಿಯೋಸ್ ಬಿಡ್ತಾ ಇರ್ತೀನಿ. ನೋಡಿ, ಎಂಜಾಯ್ ಮಾಡಿ. ಬೇರೆ ಬೇರೆ ಪ್ಲೇಸಸ್ ತೋರಿಸೋದಕ್ಕೆ ನಮಗೂ ಒಂದು ಸ್ವಲ್ಪ ಏನಂತಾರೆ, ನಮಗೂ ಸ್ವಲ್ಪ ಉತ್ತೇಜನ ಸಿಗುತ್ತೆ. ಯಾರಾದರೂ ನೋಡಿ ಕಮೆಂಟ್ ಮಾಡಿದ್ರಿ ಅಂದರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆದ್ರಿ ಅಂದರೆ ನಮಗೂ ಸ್ವಲ್ಪ ನೋಡಿ ಖುಷಿ ಆಗುತ್ತೆ. ನಾವು ಮಾಡ್ತಿರೋದಕ್ಕೆ ಏನೋ ಒಂದು ಪ್ರತಿಫಲ ಸಿಗ್ತಾ ಇದೆಯಲ್ಲ ಅಂತ ನಮಗೂ ಸ್ವಲ್ಪ ಖುಷಿ ಆಗುತ್ತೆ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ.
ಮತ್ತೆ ಸಿಗೋಣ ಮತ್ತೊಂದು ಬ್ಲಾಗಲ್ಲಿ. ಈಗ ನಾವು ನೆಕ್ಸ್ಟು ಸಿದ್ಧಗಂಗಾ ಮಠ ನೋಡಿಕೊಂಡು ಹೊರಡ್ತೀವಿ. ಅದೇನೋ ಆದ್ರೆ ವಿಡಿಯೋ ಮಾಡ್ತೀನಿ, ಅದು ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ನೋಡಿಕೊಂಡು ಸ್ವಲ್ಪ ಊಟ ಮಾಡಿಕೊಂಡು ಹೊರಡ್ತೀವಿ. ಬ್ಲಾಗ್ನ ಎಂಡ್ ಮಾಡ್ತಾ ಇದ್ವಿ. ಬಾಯ್.